ಏನು ಇವಾಗೇನು ಯಾರನ್ನೇನು ಕೇಳೋಂಗಿಲ್ಲ. ಇವಾಗೆಲ್ಲ ಫೈನಾನ್ಸ್ಗಳೆಲ್ಲ ಇರೋದ್ರಿಂದನ ಆರಾಮಾಗಿ ಲೋನ್ ಕೊಡ್ತಾರೆ. 5 ಲಕ್ಷ ಲೋನ್ ಕೊಡ್ತೀವಿ ಅಂತ ಹೇಳವ್ರೆ. ಹೆಂಗ ಲೋನ್ ತಗೊಬಿಡ್ತೀವಿ. ಏನೊಂದು 2-3 ಲಕ್ಷ ಎಲ್ಲನ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ಹೆಂಗೋ ಅತ್ತ, ಇವಾಗ ಅವ್ರಿಗೂ ದುಡ್ಡು ಬಿಸಾಕಿದ್ರೆ ಆಯಿತು. 2 ಲಕ್ಷ ದುಡ್ಡು ಕೊಡಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಸಾಕಿದ್ರೆ ಆಯಿತು. 5 ಲಕ್ಷ ಬರ್ಸ್ಬಿಟ್ಟಿದ್ದೀನಿ. ನಾಳೆ ನಾಡ್ದಲ್ಲಿ ಲೋನ್ ಆಗಿಬಿಡುತ್ತೆ ನಮಗೆ. ಏನು ಯಾರನ್ನೇನು ಕೈ ಚಾಚಿ ಕೊಡ್ರಪ್ಪ ಕೊಡ್ರಪ್ಪ ಅಂತ ಬೇಡ, ಅವಶ್ಯಕತೆ ಇರಲ್ಲ ನಮಗೆ. ವಾಣೆ ವಾಣೆ ಏನ್ರಿ ಭಾಳ ಖುಷಿಯಾಗಿದ್ದೀರಾ? ಭಾಳ ಖುಷಿಯಾಗಿ ಬರ್ತಾ ಇದ್ದೀರಾ? ಏನು ಸಮಾಚಾರ? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ, ನಾನು ಹಿಂಗೆ ಯಾರನ್ನ ವಿಚಾರಿಸ್ದೆ. ಬಂದಿದ್ರು ಫೈನಾನ್ಸ್ನವರೇ ಊರ ಕಡೆ ಎಲ್ಲನ ಹೋಮ್ ಲೋನ್ ಕೊಡ್ತೀವಿ, ಆ ಲೋನ್ ಈ ಲೋನ್ ಅಂತ ಬಂದಿದ್ರು. ನಾನು ಹಿಂಗೆ ವಿಚಾರಿಸ್ದೆ, ನಮಗೆ ಹಿಂಗೆ ವ್ಯಾಪಾರಕ್ಕಂತೇಳಿ ಬೇಕು 5 ಲಕ್ಷ ಲೋನ್ ಕೊಡ್ರಿ ಅಂತ, ಕೊಡ್ತೀವಿ ಅಂತ ಹೇಳವ್ರೆ. 5 ಲಕ್ಷ ಕೊಡ್ತಾರಂತೆ. ಏನು ಬಿಡಿ, ಇವಾಗೇನು ಯಾರನ್ನೇನು ಕೇಳೋ ಅಂಥದ್ದೇನಿಲ್ಲ ಇವಾಗೇನು. ಆಮೇಲೆ ವಾರ 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 ಕಟ್ಕೊಂಡು ಹೋಗ್ಬೋದು. 15 ದಿವ್ಸಕ್ಕೆ ಕಟ್ಟೋದಂತೆ, ತಿಂಗಳಿಗೆ 2 ಸತಿ ಕಟ್ಟೋದು, ಇಲ್ಲ ಅಂತಂದರೆ ತಿಂಗಳಿಗೆ 1 ಸತಿ ಆದರೂ ಕಟ್ಟೋದು. ನಾನು ತಿಂಗಳಿಗೆ 1 ಸತಿ ಕಟ್ಟಂಗೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಗಳ ಆದರೆ ಚೆನ್ನಾಗಿರುತ್ತೆ ಅಂತ. 15 ದಿನಕ್ಕಾಗಲಿ ತಿಂಗಳಿಗಾಗಲಿ ಕಟ್ಬೋದು ಅಂತ ಹೇಳಿದ್ರು. ಅದಕ್ಕೆ ಒಂದು 15 ದಿವ್ಸಕ್ಕೆ ಕಟ್ಟಂಗೆ ತಾಮನ, ಇಲ್ಲಾಂದರೆ ತಿಂಗ್ಳಿಗೆ ಕಟ್ಟಂಗಾದರೂ ಮಾಡೋಣ ಅಂತ ಇದ್ದೀನಿ. ಹೆಂಗೆ ಮಾಡೋಣ? ಅದಕ್ಕೆ ಒಂದು 5 ಲಕ್ಷ ಬರ್ಸಿದ್ದೀನಮ್ಮ. ಅವ್ರಿಗೊಂದು 2 ಲಕ್ಷ ಬಿಸಾಕ್ಬಿಟ್ಟು 1 ಲಕ್ಷ ಇದಕ್ಕೆ ಬಂಡವಾಳ ಹಾಕಿ, ನೀನು ಉಳಿದಿರೋದು ಕಾರ್ಗೆ ಅದು ಇದು ಡಿಸೈನ್ ಮಾಡಿಸ್ಬೇಕೆಲ್ಲನ, ಕಾರ್ಗೆಲ್ಲನ. ಅದಕ್ಕೆ ಏನೋ ಮಾಡ್ಬೇಕತ್ಲಾಗೆಲ್ಲನ, ಮನೆಗೆಲ್ಲ ಏನೇನೋ ತರಬೇಕು, ಎಲ್ಲ ಖರ್ಚಿಗೆ ಇಟ್ಕೊಂಬೇಕಾಗುತ್ತೆ. ಅದಕ್ಕೆ ಒಂದು 5 ಲಕ್ಷ ಬರ್ಸ್ಬಿಡ್ತೀನಿ. ವರ್ಷ ಅದಕ್ಕೇನಂತ ಏನು ಒಂದೇ ಸತಿ ಕಟ್ಟಂಗಿಲ್ಲ. ಯಾವಾಗ ನಾವು ತಿಂಗಳಿಗೆ ಒಂದೊಂದು ಪಟ್ಟು ಕಟ್ಟಿರಿ ಸಾಕು. ತಿಂಗಳಿಗೆ ಒಂದು ಸತಿ ಕಟ್ಟೋದು ಮಾಡಿಸ್ರಿ. ಈಗ 15 ದಿನ ಅಂಬೋದು ಬೇಗ ಬಂದುಬಿಡುತ್ತೆ ಕಣ್ರಿ. ಅದಕ್ಕೇ ಒಂದು ತಿಂಗ್ಳಿಗೆ ಕಟ್ಟಂಗೆ ಮಾಡಿಸ್ರಿ. ತಿಂಗ್ಳಿಗೆ ಕರೆಕ್ಟಾಗಿ ಕಟ್ಟಂಗೆ ಮಾಡಿಸಿದ್ರೆ ಅತ್ಲಾಗೆ ಹೆಂಗೆ ಗೊತ್ತಾ, ಚೆನ್ನಾಗೆ ದುಡ್ಡು ಉಳಿತಾಯ ಮಾಡ್ಕೋಬೋದು. ತಿಂಗ್ಳಿಗೆ ಒಂದು ಸತಿ ಆದರೆ ಆರಾಮಾಗಿ ಕಟ್ಬೋದು, ಏನಂತ ರಿಸ್ಕ್ ಅನ್ಸಲ್ಲ. 15 ದಿವ್ಸಕ್ಕೆ ಕಟ್ಟೋದಾದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೇ ತಿಂಗ್ಳಿಗೆ ಒಂದು ಸತಿ ಕಟ್ಟೋದು ಮಾಡಿಸ್ಬಿಡ್ರಿ. ತಿಂಗ್ಳಿಗೆ ಒಂದು ಸತಿ ಕಟ್ಟೋದು ಮಾಡಿಸ್ಬಿಟ್ರೆ ಆರಾಮಾಗೆ ಇರ್ಬೋದು, ಯಾವ ತೊಂದರೆ ಇಲ್ದಂಗೆ ಆರಾಮಾಗಿರ್ಬೋದು ಅತ್ಲಾಗೆ. ಸರಿ ಆಯ್ತು ಹೇಳಿ, ಹಂಗೆ ಮಾಡೋಣ. ತಿಂಗ್ಳಿಗೆ 1 ಸತಿ ಕಟ್ಟಂಗೆ ಮಾಡಿಸ್ತೀನಿ. 5 ಲಕ್ಷ ಕೊಡ್ತೀವಿ ಅಂತ ಹೇಳಿವ್ರಿ. ಏನು ದುಡ್ಡಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿದ್ಬಿಡು. ಅಷ್ಟೇ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಾಗ ಏನು ಯಾರನೇನೀಗ ಮನುಷ್ಯರಾದ್ರೆ 5-5 ಲಕ್ಷ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈ ಫೈನಾನ್ಸ್ಗಳು ಎಲ್ಲ ಇರೋದ್ರಿಂದನ ಎಷ್ಟು ದುಡ್ಡು ಬೇಕಾದರೂ ನಮಗೆ ಕೊಡ್ತಾರೆ. ಆರಾಮಾಗಿ ಕಟ್ಕೊಂಡು ಹೋಗ್ಬೋದು, ತಗೋಬೋದು. ಏನು ಕೊಡ್ತಾರೆ ಲೋನ್. ಏನು ಇವಾಗೇನು ಹಿಂದೆ ಮುಂದೆ ನೋಡಂಗೆ ಇರಲ್ಲ, ಹಂಗೆ ಕೊಡ್ತಾರೆ ಎಲ್ಲ ಲೋನ್. ಅಂದರೆ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. 5 ಲಕ್ಷಕ್ಕೆ 3 ಲಕ್ಷನೋ ಏನೋ ಬಡ್ಡಿ ಬರುತ್ತೆ, 3-4 ಲಕ್ಷ ಅಂತ ಹೇಳಿದ್ರು. ಅದಕ್ಕಿನ್ನೂ ಜಾಸ್ತಿನೇ ಬರುತ್ತೆ ಅಂದಂಗೆ ಆಯಿತು. ಏನೋ ಮಾಡಬೇಕಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಷ್ಟೇ, 5 ಲಕ್ಷಕ್ಕೆ 5 ಲಕ್ಷನೇ ಬಡ್ಡಿ ಬರ್ಬೋದು ಅನಿಸುತ್ತೆ ನನಗೆ. ಫಸ್ಟು ಬಡ್ಡಿ ಕಟ್ಟಿಸ್ಕೊಂತಾರೆ. ಈಗ ನಾವು ತಿಂಗಳ ಇಷ್ಟಂತ ಕಟ್ಟಲೇಬೇಕು ಮಿನಿಮಮ್ಮು. ಅದಕ್ಕಿಂತ ಈಚೆ ಕಟ್ಟಬೇಕಂದ್ರೆ ನಾವು 50,000 ಲಕ್ಷ ಯಾವುದಾದ್ರೂ ದುಡ್ಡು ಇರ್ತವಲ್ಲ, ಆವಾಗ ನೋಡಿಕೊಂಡು ಕಟ್ಟಿ ಕ್ಲಿಯರ್ ಮಾಡಿಬಿಡ್ಬೋದು. 50,000 ಲಕ್ಷ ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನ ಕಟ್ಕೊಂಡು ಹೋಗ್ಬೋದು. ಅದಕ್ಕೆ ತಗೊಂಬನ ಅಂತ ತಗೊಂಡತ್ತ ಎಲ್ಲ ಏನಾನ ಮಾಡೋಕ್ಕಾಗುತ್ತೆ. ಬರ್ಸ್ಬಿಡೋಣ ಒಂದು 5 ಲಕ್ಷ ಲೋನ್ ಅಂತ. ಬರ್ಸು, ಅದಕ್ಕೇನಂತ ಹಿಂದೆ ಮುಂದೆ ನೋಡ್ದಂಗೆ ಬರ್ಸು. ಏನು 5 ಲಕ್ಷ ಏನು ಯಾರೇನು ಕೇಳಂಗಿಲ್ಲ. ಗಿರ್ಜಿಂಬೇನೂ ಅವರು ಅಪ್ಪ ಎಲ್ಲ ಮ್ಯಾಲಕ್ಕೆ ಹೋಗ್ಬಿಟ್ಟವ್ರಿ. ಏನು ನಾವು ಕೊಡೋಕ್ಕಾಗಲ್ಲ ಅವ್ರ ಕೈಲೇ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತಾಡ್ತಾರೆ. ಅದಕ್ಕೆ ಕೊಡ್ತೀವಿ. ಲೋನ್ ಆದಾಗ ಕೊಡ್ತೀವಿ ಅಂತ ಗೌಡ್ರು ಕೊಟ್ಟು ಹೇಳಿ ಬಂದ್ರೆ ಆಯಿತು. ಹೇಳಿ ಬಂದರೆ ಸುಮ್ಮನೆ ಆಗ್ತಾರೆ. ಲೋನ್ ಆದಾಗ ಕೊಡ್ತೀವಿ ಅಂತ ಹೇಳಿದ್ರೆ, ಲೋನ್ ಆದಾಗ ಬೇಕಾದರೆ ಕೊಡೋಕ್ಕಾಗುತ್ತೆ. ಇವಾಗ ಸುಮ್ಮನೆ ಇದ್ರೆ ಆಯ್ತು ಹೇಳು. ಇವಾಗ ಯಾಕೆ ಸುಮ್ಮನೆ ಅವ್ರು ಏನನ ಇದು ಮಾಡ್ಕೊಂಬ್ಲಿ ಹೇಳು. ಲೋನ್ ಆದಾಗ ಕೊಡೋಕ್ಕಾಗುತ್ತೆ. ಅವರು ಕೊಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟಾರೆ. ಅಯ್ಯೋ, ನಾವು ಸಾಲಕ್ಕೆಲ್ಲ ಎದ್ರ ಅಂತವ್ರೆ ಅಲ್ಲ ನಾವು. ಯಾತಪ್ಪ ಗಂಡ ಹೆಂಡ್ತಿ ಏನು ಇವತ್ತು ಖುಷಿಯಾಗಿದ್ರ? ನೆನ್ನೆ ಸಂಖ್ಯೆನೇ ಮಕ ಬಾಡ್ ಬಣ್ಣ ಸರಿಯಾಗಿತ್ತು. ಇವತ್ತು ನೋಡಿ ಗಂಡ ಹೆಂಡ್ತಿ ಅಂತ ಗೆಲುವಾಗಿದ್ದೀರಾ. ಈ ಗೆಲುವಿಗೆ ಏನು ಕಾರಣ? ಏನಿಲ್ಲ, ನೆನ್ನೆ ಮೊನ್ನೆ ಎಲ್ಲ ದುಡ್ಡಿಂದು ಸ್ವಲ್ಪ ಯಾರ ಹತ್ರ ಇಸ್ಕೊಂಬರೋಣಪ್ಪ, ಅವ್ರಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತಲ್ಲ. ಹಿಂಗೆ ಮಾತುಕತೆ ಆಗಿತ್ತಲ್ಲ ಪಂಚಾಯತಿಗೆ. ಅದಕ್ಕೆ ಯಾರ ಹತ್ರ ಇಸ್ಕೊಂಬರೋಣ, ಯಾರು ಕೊಡ್ತಾರೆ ಅಂತ ಸ್ವಲ್ಪ ಯೋಚನೆ ಅನ್ನೋದು ಮಾಡ್ತಾಯಿದ್ವಿ ಸ್ವಲ್ಪ. ಅದಕ್ಕೆ ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ತಂಟಿ. ಇವಾಗ ಏನಿಲ್ಲ, ನಮಗೆ ಯಾರೋ ಫೈನಾನ್ಸ್ನವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ದೀನಿ. ಎಷ್ಟಾದರೂ ಲೋನ್ ಕೊಡ್ತೀವಿ ತಗೊಳ್ರಿ ವ್ಯಾಪಾರಕ್ಕಂತ ಹೇಳಿದೀವಿ. ಈಗ ನಾವು ಅಂಗಡಿ ಅಗ್ರಿಮೆಂಟ್ ಮಾಡ್ಕೊಂಡು ಅಂಗಡಿ ಇದ್ರ ಮೇಲೆ 5 ಲಕ್ಷ ಲೋನ್ ತಗೊಳ್ಳೋಣ ಅಂತ. ವ್ಯಾಪಾರಕ್ಕೆ ಅಂತೇಳಿ 5 ಲಕ್ಷ ಲೋನ್ ಬರ್ಸಿ, ಅವರು ಇಲ್ಲಿ 2-3 ಅಷ್ಟೇ ಕೊಡೋಕ್ಕಾಗದ ಅಂತಂದರು. ನಾವು ಅದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ಲ ಅಂಗಡಿದು ಅಡ್ವಾನ್ಸ್ ಎಲ್ಲ ಕಟ್ಟಿ,
ಅದು ಐಟಮ್ ಎಲ್ಲ ಪ್ರತಿಯೊಂದು ಅದರೊಳಗೆ ಏನು ನಾವು ಶೋಕೇಶ್ ಆಗಿರ್ಬೋದು ಏನು ಮಾಡಿಸಿರೋದು ಅದೆಲ್ಲ ಒಂದು 2-3 ಲಕ್ಷ ಕೊಡ್ತೀವಿ ಅಂದರು. ನಾನು ಏನೋ ಅವ್ರ ತ ಕೇಳ್ಕೊಂಡು ಒಂದು 5 ಲಕ್ಷ ಕೊಡ್ರಿ, ಅತ್ಲಾಗೂ ಆಗಲ್ಲ, ವ್ಯಾಪಾರ ಚೆನ್ನಾಗಾಗುತ್ತೆ, ಕಟ್ಕೊಂಡು ಹೋಗ್ತೀವಿ ಅಂತ. ತಿಂಗಳ ಕಟ್ಟೋದಲ್ಲ, ಏನೊಂದೇ ಸತಿ ಕಟ್ಟಂಗಿರಲ್ವಲ್ಲ, ಅದಕ್ಕೆ ತಗೊಬಿಡೋಣ ಅಂತ. ಭಾಳ ಇವೆಲ್ಲ ಇರೋದ್ರಿಂದ ಎಷ್ಟು ಅನುಕೂಲ ಆಗೈತೆ ಅಂದ್ರೆ ನಮ್ಮಂಥವ್ರಿಗೆ ಭಾಳ ಅನುಕೂಲ ಆಗ್ಬಿಟ್ಟೈತೆ ಕಣ್ಲಲ್ಲಿ ತಾಂಟಿ. ಫೈನಾನ್ಸ್ ಎಲ್ಲ ಇರೋದ್ರಿಂದ ಒಬ್ರನ್ನ ಕೈ ಚಾಚಿ ಬೇಡೋದಕ್ಕಿಂತ ಸುಮ್ಮನೆ ತಗೊಂಡಿರು ತಿಂಗಳ ವಾರ ಕಟ್ಕೊಂಡು ಹೋಗೋದು ಬೆಸ್ಟು, ಆರಾಮ್. ಇಂಥದ್ದೆಲ್ಲ ಇರೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗೈತೆ. ಅಂದರೆ ಒಬ್ರು ಕೇಳೋ ಒತ್ತಿರಲ್ಲ, ಏನಿರಲ್ಲ, ಗನವಾಗಿ ಎಷ್ಟು ಬೇಕಾದ್ರೆ ಸಾಲ ಕೊಡ್ತಾರೆ, ಮಾಡ್ಕೊಂಡು ಹೋಗ್ಬೋದು ಹೇಳಪ್ಪ. ಮಾಡ್ದ ಏನು ತಾಬೇಕಾದ್ರೆ ಕಾಣಿಸಲ್ಲ ಅಣ್ಣ. ಯಾಕನ ಕಟ್ಬೇಕಾ ಕಾಣಿಸೋದು, ಅದನ್ನ ಆಮೇಲೆ ತೀರಿಸ್ದಾಗಲ್ವ ಇರೋದು. ನೀನೇನು ಹೇಳ್ತೀಯ? ತಗೊಂಡು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಅಂತ. ಎಷ್ಟು ಕಷ್ಟ, ಬಡ್ಡಿ ಕಟ್ಟೆ ಸಾಕಾಗುತ್ತೆ. ಅದ್ರಾಗೂ ಬಡ್ಡಿ ವಿಪರೀತ ಬಡ್ಡಿ ಬರ್ತವೆ. 7 ವರ್ಷ ಕಟ್ಟಿರೂ ತೀರಲ್ಲ ನೀನು. ಸುಮ್ಮನಿರಮ್ಮ, ನಾವೆಲ್ಲ ಕಟ್ಕೊಂಡು ಹೋಗ್ತೀವಿ. ತಿಂಗಳ ಕಟ್ಟೋದು ಏನು ಒಂದೇ ಸತಿ 5 ಲಕ್ಷ ನಮ್ಮ ತಗೋರು ಕಟ್ಟಿಸ್ಯಾಮಲ್ಲ. ಇಷ್ಟು ಅಂತ ಇರುತ್ತೆ. ಒಂದು 10,000 12,000 ಕಟ್ಟಬೇಕಂತೆ ಮಿನಿಮಮ್. ಒಂದು 10,000 ಕಟ್ಟಬೇಕು ಅಂತ ಹೇಳವ್ರೆ. 10-11,000 5 ಲಕ್ಷ ಎಲ್ಲ ತಮ್ತಾ ಇರೋದು. 10-11,000 10-12,000 ಇರುತ್ತೆ. 12,000 ಅಂತೂ ಇರುತ್ತೆ. ಅದೇ ಹೇಳಿರೋರು 10,000 ಇರುತ್ತೆ, ಇಲ್ಲಾಂದ್ರೆ 12,000 ಇರುತ್ತೆ. ನೀವು ಹೆಂಗೆ ಇದಾಗಿ ಮಾಡ್ಕೊತೀರ ಹಂಗೆ ಒಂದು 10,000 ಕಟ್ಟಂಗೆ ಬೇಕಾದ್ರೆ ಮಾಡ್ಕೊಳ್ರಿ. ತಿಂಗಳ 10,000 ಕಟ್ತಾ ಏನು 10,000 ಆರಾಮಾಗಿ ಕಟ್ಕೊಂಡು ಹೋಗ್ಬೋದಲ್ಲ ತಾಂಟಿ. ಕಟ್ಬೋದು ಹೇಳು. 10,000 ರೂಪಾಯಿ ಕಟ್ಟೋದು ಏನು ದೊಡ್ಡ ಯಾರ್ತಾಗ ಮನುಷ್ಯರ್ ತೆಗಿಸ್ಕೊಂಡ್ರು ಒಂದೇ ಸತಿ ಕೊಡ್ಬೇಕಾಗುತ್ತೆ. 5 ಲಕ್ಷ ದುಡ್ಡು ಒಂದೇ ಸತಿ ಎಲ್ಲ ಒಂದ್ಸಕ್ಕಾಗುತ್ತೆ? ಯಾರು ಒಂದ್ಸಕ್ಕಾಗಲ್ಲ. ಅವ್ರು ನಮ್ಗೆ ಒಂದೇ ಪಟ್ಟು ಕೊಟ್ಟು ಇಟ್ಟಿಟ್ಟೆ ಕಟ್ಟಿಸಿ ಅಂತಂದ್ರೆ ಏನು ಕಟ್ಬೋದು? ಏನು ತಿಂಗಳ ತಮ್ಮ ಹಂಗೆ ಹೇಳ್ತೀಯ? 5 ಲಕ್ಷಕ್ಕೆ 5 ಲಕ್ಷನೇ ಬಡ್ಡಿ ಬರುತ್ತೆ. ಬಡ್ಡಿ ಸ್ಯಾನೆ ಆಗುತ್ತೆ ಕಣಿ, ಗೊತ್ತಾಗಲ್ಲ ಫೈನಾನ್ಸ್ಗಳಾಗೆ. ಸುಮ್ಮನೆ ಬರೀ ಕೊಡ್ತಾರೆ, ನಾವು ಇಟ್ಟಿಟ್ಟು ಕಟ್ತೀವಿ ಅಮ್ಮಂಗೆ ಆಗುತ್ತೆ. ಆದರೆ ಎಷ್ಟು ಬಡ್ಡಿ ಬರುತ್ತೆ ಗೊತ್ತೇ? ಇವ್ರೇನು ಅವ್ರು ಕೊಡ್ತಾರೆ, ಆದರೆ ನಾವು ಕಟ್ಕೊಂಡು ಹೋಗ್ಬೇಕಾದ್ರೆ ತಾಬೇಕಾದ್ರೆ ಸುಮ್ಮನೆ ತಾಬಿಡ್ತೀವಿ ಸಿರಿಗೆ. ಆಮೇಲೆ ಕಟ್ಟಬೇಕು, ಅವರು ಕೊಟ್ಟಿರ್ತಾರೆ, ಕಟ್ಕೊಂಡು ಹೋಗ್ಬೇಕು. ಅವರು ಚೆನ್ನಾಗೆ ಇದಾಗಲಿ ಅಂತಲೇ ಕೊಡೋದು. ಕಟ್ಟಬೇಕಲ್ಲ. ಕಟ್ಟಲಿಲ್ಲ ಅಂತಂದರೆ ಅವ್ರಿಗೂ ಒಟ್ಟು ಕಟ್ಟಬೇಕಾದ್ರೆ ಕಾಮದು ಯಾರಿಗೆ ಆಗಲಿ ತಾಮಕ್ಕೆ ಕಟ್ಟೋಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ತಗೋಬೇಕಿಲ್ಲ ಅಂತಂದರೆ ಸುಮ್ಮನಿರ್ಬೇಕು ಕಣೆ. ನಾವೆಲ್ಲ ತಾಂತೀವಿ, ಕಟ್ಕೊಂತೀವಿ, ಸುಮ್ಕಿರತ್ತೆ. ನಾವೇನು ನಿನ್ನೇನು ಕೇಳಲ್ಲ. ಸಂಘಕ್ಕೆ ಕೊಡು, ಅದು ಕೊಡು, ಇದು ಕೊಡು ಅಂತ ನಿನ್ನೆ ನಾವೇನು ಯಾಕೂ ಕೇಳಲ್ಲ. ಸುಮ್ಮನಿದ್ದು ಬಿಡು ಯಾಕ ಅವ್ರು ತಾಂತಾರಂತೆ. ತಕ್ಕಂಬ್ಲಿ ಅವಳು ಸುಮ್ಕಿರು. ಯಾಕೆ ಸುಮ್ಮನೆ ನೀನು ಮದಿದಾಗ ಯಾಕೆ ಮಾತಾಡ್ತೀಯ? ಅವ್ರಿಗೆ ಬೇಕಂತೆ ಅವ್ರು ತಾಂತಾರೆ. ಸುಮ್ಮನಿರು, ಯಾಕೆ ಸುಮ್ಮನೆ ಮಾತಾಡ್ತೀಯ? ತಮ್ಮ ಹಂಗಲ್ಲ, ಎಷ್ಟು ಕಷ್ಟ ಗೊತ್ತೇ. ಸುಮ್ಮನೆ ಇವಾಗ ಮಾಡೋದಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ನಾವು ಹೆಂಗೆ ಬೇಕಂಗೆ ಇದು ಮಾಡೋದಲ್ಲ. ಏನು ಈಗ ಎಷ್ಟು ಕಷ್ಟ ಇರುತ್ತೆ ಗೊತ್ತೇ. ಕಟ್ಟೋಕ್ಕಾಗಲ್ಲ ಕಣೆ. ತಿಂಗ್ಳಂಬ ಮಾಡ್ಕೊಂಬತ್ತ ತಿಂಗಳಿಗೆ ಆಗ್ಲಳು. ಒಂದೊಂದು ಟೈಮ್ನಾಗೆ ದುಡ್ಡು ಅಂತರ್ಗೂ 100 ರೂಪಾಯಿ 10 ರೂಪಾಯಿ ಕೈಯಾಗಿರಲ್ಲ, ಹಂಗಾಗುತ್ತೆ. ಮತ್ತು ಈಗ ಬೇಕ್ರಿಗೆ ಐಟಮ್ ಇಲ್ಲ ಅಷ್ಟೇ. ಐಟಮ್ ಇದ್ದಾಗ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ನಿನ್ಗೆ ಯಾಕೆ ನಾವೆಲ್ಲ ತಗೊಂತೀವಿ. ಮನುಷ್ಯರೀಗ ಯಾರು ಕೊಡಂತ ಇದ್ದಾರೆ? ಹೋಗಿ ಇಸ್ಕೊಂಬಂದು ಕೊಡ್ತೇನಂತೆ? ಆಗಲ್ಲ ತಾನೆ, ಯಾರು ಕೊಡಲ್ಲ ತಾನೆ. ಸುಮ್ಮನಿದ್ದು ಬಿಡು. ಯಾರು ಕೊಡಲ್ಲ, ಏನಿಲ್ಲ. ಅದೇ ಮತ್ತೆ ಯಾರು ಕೊಡಲ್ಲ ಕಣಮ್ಮ. 50,000 ರೂಪಾಯಿ ದುಡ್ಡು ಯಾರ ಹತ್ರನೂ ಹೋಗಿ ಇಸ್ಕೊಂಬತ್ತೀವಿ ಅಂತಂದರೆ ಯಾರು ಕೊಡಲ್ಲ. ಕೇಳಿ ಸಾಕಾಗುತ್ತೆ. ಇದ್ರೂ ಕೊಡಲ್ಲ. ಇದ್ರೂ ಇಲ್ಲ ನಮ್ಮ ತಗೆಲೈತೆ, ನಾವೇ ಸಾಲ ಮಾಡ್ಕೊಂಡಿದ್ದೀವಿ, ಹಂಗೆ ಹಿಂಗೆ ಅಂತಾರೆ ಜನ. ಯಾರು 1 ರೂಪಾಯಿ ಯಾರಿಗೂ ಇವಾಗ ಕೊಟ್ಟು ಕಳ್ಕಮ್ಮ ಅಂತ ಜನ ಇಲ್ಲ. ಅದಕ್ಕೆ ಸುಮ್ಮನಿರಬೇಕು. ಸುಮ್ಮನಿರು ಅಂತ ಹೇಳಿದ್ರೆ ಕೇಳಲ್ಲ. ನಾವೆಲ್ಲ ತಗೊಂಡು ನಮ್ಗೆ ಗೊತ್ತೈತೆ. ಇವಾಗ ಅವ್ರಿಗೆ ಕೊಡಬೇಕಲ್ಲ. ಗೌಡ್ರು ನೋಡಿ ಕಂಪ್ಲೇಂಟ್ ಮಾಡ್ತಾರೆ, ಹಿಂಗೆ ಅಂತ ಇಲ್ಲದಿದ್ದು ಮಾಡ್ತಾರೆ. ಓಟು ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಸವಾಸಲ್ಲತ್ತೆ. 2 ಲಕ್ಷ ರೂಪಾಯಿ ಬಿಸಾಕನತ್ತಿ ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಮಾಡೋಕ್ಕೆ ಬದುಕಿಲ್ದಲ್ಲೇ ಮಾಡಿ 50,000 ರೂಪಾಯಿಗೆ ಹೋಗಿ 1.25 ಲಕ್ಷ ರೂಪಾಯಿ ಇವಾಗ ಸುಮ್ಮನೆ ದಂಡ ಮಾಡ್ಕೊಂಡಾಗುತ್ತೆ. ಹೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನು ಮಾಡ್ತೀರಿ ಮಾಡ್ರಪ್ಪ. ಹೇಳಿರಿ ಕೇಳಲ್ಲ ನಿಮಗೆ. ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನಮ್ಮಮ್ಮ ಹೇಳಿರೋ ಮಾತಾ ಆಮೇಲೆ ಕೇಳ್ಬೇಕಾಯ್ತು ಅಂತ ಮುಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀರ. ಹೇಳಿರಿ ಕೇಳಲ್ಲ. ನಿಮ್ಮ ಇದಕ್ಕೆ ನೀವು ಮಾತಾಡ್ತೀರ, ನಿಮ್ಮ ಇದಕ್ಕೆ ನೀವು ಇದು ಮಾಡ್ಕೊಂತೀರ. ಕೇಳ್ಬೇಕು. ಯಾರನ್ನ ಹೇಳೋದ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಒಂದಿಟ್ಟು ಕೇಳ್ಬೇಕು. ಇವತ್ತಾನ ಹಿಂಗೆ ಇದು ಮಾಡ್ಕೊಂಬೋದಲ್ಲ. ಯಾರು ಕೊಡ್ತಾರೆ ಹೇಳ್ರಿ ನಮ್ಗೆ? ಇವತ್ತು 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರಲ್ಲ. 5 ಲಕ್ಷ 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 5 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ ಅಂತಾದ್ರಾಗೆ ನಾವು ಯಾಕೆ ಇದು ಮಾಡಬೇಕು? 5 ಲಕ್ಷ ದುಡ್ಡು ಅದಕ್ಕೆ ತಗೊಂಡು ಏನೊಂದೇ ಸತಿ ಕಟ್ಟಂಗಿರಲ್ಲ, ಏನಿರಲ್ಲ. ಅದಕ್ಕೆ ತಗೊಂಡು ಸಾಲಗಳೆಲ್ಲ ತೀರಿಸ್ಕೊಂಡು ತಿಂಗಳ 10,000 12,000 ಕಟ್ಕೊಂಡು ಹೋಗ್ತೀವಿ ಆರಾಮಾಗಿ ಅಷ್ಟೇ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.